ಶನಿದೇವರ ಮಹಿಮೆ ಕಥೆ ವಿಸ್ತಾರವಾಗಿ. ಶನಿದೇವರು ಎಂದರೆ ಭಯ ಹುಟ್ಟಿಸುವ ದೇವರು ಮಾತ್ರವಲ್ಲ, ನ್ಯಾಯದ ಪ್ರತೀಕ, ಕರ್ಮಫಲದ ದಾತ, ಧರ್ಮದ ರಕ್ಷಕ. ಅವರ ಕಥೆಗಳಲ್ಲಿ ಭಯವೂ ಇದೆ, ಭಕ್ತಿಯೂ ಇದೆ, ಜೀವನ ಪಾಠಗಳೂ ಇವೆ. ಈಗ ನಾವು ಶನಿದೇವರ ಸಂಪೂರ್ಣ ಮಹಿಮೆ ಹಾಗೂ ಕಥೆಯನ್ನು ವಿಸ್ತಾರವಾಗಿ ತಿಳಿಯೋಣ. ಶನಿದೇವರ ಜನನ ಕಥೆ. ಸೂರ್ಯದೇವನಿಗೆ ಸಂಜ್ಞಾ ಎಂಬ ಪತ್ನಿ ಇದ್ದಳು. ಆದರೆ ಸೂರ್ಯನ ತೇಜಸ್ಸು ತುಂಬಾ ಹೆಚ್ಚುವಾಗಿದ್ದರಿಂದ ಅವಳಿಗೆ ಸಹಿಸಲು ಕಷ್ಟವಾಯಿತು. ಆದ್ದರಿಂದ ತನ್ನ ನೆರಳನ್ನು ಛಾಯಾ ಎಂಬ ರೂಪದಲ್ಲಿ ಬಿಟ್ಟು ತಾನೇ ತಪಸ್ಸಿಗೆ ಹೊರಟಳು. ಛಾಯಾ ಮತ್ತು ಸೂರ್ಯನಿಗೆ ಜನಿಸಿದವನೇ ಶನಿದೇವರು. ಶನಿ ಹುಟ್ಟಿದಾಗಲೇ ವಿಚಿತ್ರ ಲಕ್ಷಣಗಳು ಕಂಡುಬಂದವು. ಅವನ ದೇಹ ಕಪ್ಪಾಗಿತ್ತು, ಕಣ್ಣುಗಳು ಗಂಭೀರವಾಗಿದ್ದವು. ಅವನು ಹುಟ್ಟಿದ ಕ್ಷಣದಲ್ಲಿ ಸೂರ್ಯನ ರಥವೇ ನಿಲ್ಲಿತಂತೆ. ಇದರಿಂದ ಸೂರ್ಯನಿಗೆ ಅನುಮಾನವಾಯಿತು, ಈ ಮಗು ನನ್ನದೇನಾ ಎಂದು. ಆದರೆ ಛಾಯಾ ಹೇಳಿದಳು, ಈತನೊಬ್ಬ ಮಹಾಶಕ್ತಿಯುಳ್ಳ ದೇವರು, ಇವನಿಗೆ ಅಪಾರ ತಪಸ್ಸಿನ ಫಲ ಇದೆ. ಶನಿದೇವರ ತಪಸ್ಸು ಮತ್ತು ಶಕ್ತಿ. ಶನಿದೇವರು ಬಾಲ್ಯದಲ್ಲಿಯೇ ಭಗವಾನ್ ಶಿವನ ಮೇಲೆ ಭಕ್ತಿಯಿಟ್ಟು ತಪಸ್ಸು ಮಾಡಿದರು. ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಶಿವನು ಪ್ರಸನ್ನನಾದನು. ಶಿವನು ಹೇಳಿದನು, ನೀನು ಲೋಕದಲ್ಲಿ ಕರ್ಮಫಲದ ದಾತನಾಗು. ಯಾರು ಯಾವ ಕರ್ಮ ಮಾಡುತ್ತಾರೋ ಅವರಿಗೆ ತಕ್ಕ ಫಲವನ್ನು ನೀಡು. ಹೀಗೆ ಶನಿದೇವರಿಗೆ ನ್ಯಾಯದೇವ ಎಂಬ ಸ್ಥಾನ ಸಿಕ್ಕಿತು. ಶನಿದೇವರ ದೃಷ್ಟಿ. ಯಾಕೆ ಭಯ? ಶನಿದೇವರ ದೃಷ್ಟಿ ಅತ್ಯಂತ ಪ್ರಭಾವಿ ಎಂದು ಹೇಳುತ್ತಾರೆ. ಒಂದು ಬಾರಿ ತನ್ನ ದೃಷ್ಟಿಯ ಪ್ರಭಾವವನ್ನು ಪರೀಕ್ಷಿಸಲು ಶನಿದೇವರು ತನ್ನ ತಂದೆಯಾದ ಸೂರ್ಯನ ಕಡೆ ನೋಡಿದನು. ಅದರಿಂದ ಸೂರ್ಯನ ರಥವೇ ಅಸ್ತವ್ಯಸ್ತವಾಯಿತು. ಇದರಿಂದ ಶನಿದೇವರು ತೀರ್ಮಾನಿಸಿದರು, ನನ್ನ ದೃಷ್ಟಿ ಯಾರ ಮೇಲಾದರೂ ಬೀಳಬಾರದು, ನಾನು ಕೇವಲ ಕರ್ಮಕ್ಕೆ ಅನುಗುಣವಾಗಿ ಫಲ ನೀಡಬೇಕು. ಕಾಗೆ ಶನಿದೇವರ ವಾಹನ. ಶನಿದೇವರ ವಾಹನ ಕಾಗೆ. ಕಾಗೆ ಏಕೆ? ಅದು ಪಾಪ ಮತ್ತು ಪುಣ್ಯದ ಸಂಕೇತ. ಮನುಷ್ಯರ ಉಳಿದ ಅನ್ನ ತಿನ್ನುವುದು ಕರ್ಮದ ಫಲವನ್ನು ಸೂಚಿಸುತ್ತದೆ. ಎಲ್ಲವನ್ನೂ ಗಮನಿಸುವುದು ಶನಿದೇವರ ದೃಷ್ಟಿಯಂತೆ. ರಾಜ ಹರಿಶ್ಚಂದ್ರನ ಕಥೆ. ಒಮ್ಮೆ ಶನಿದೇವರು ರಾಜ ಹರಿಶ್ಚಂದ್ರನ ಸತ್ಯವನ್ನು ಪರೀಕ್ಷಿಸಲು ತೀರ್ಮಾನಿಸಿದರು. ಏನಾಯಿತು? ಅವನ ರಾಜ್ಯ ಕಳೆದುಕೊಂಡನು. ತನ್ನ ಹೆಂಡತಿ ಮತ್ತು ಮಗನನ್ನು ಮಾರಬೇಕಾಯಿತು. ಶ್ಮಶಾನದಲ್ಲಿ ಕೆಲಸ ಮಾಡಬೇಕಾಯಿತು. ಆದರೂ ಹರಿಶ್ಚಂದ್ರನು ಸತ್ಯವನ್ನು ಬಿಟ್ಟಿಲ್ಲ. ಕೊನೆಗೆ ಶನಿದೇವರು ಸಂತೋಷಪಟ್ಟರು. ನೀನು ನಿಜವಾದ ಧರ್ಮನಿಷ್ಠ. ಈಗ ನಿನಗೆ ಎಲ್ಲವೂ ಮರಳಿ ಸಿಗುತ್ತದೆ. ಪಾಠ: ಸತ್ಯ ಮತ್ತು ಧರ್ಮ ಇದ್ದರೆ ಶನಿ ಕೂಡ ಕೃಪೆ ತೋರಿಸುತ್ತಾನೆ. ಗಣೇಶ ಮತ್ತು ಶನಿದೇವರು. ಪಾರ್ವತೀದೇವಿ ಗಣೇಶನನ್ನು ಹುಟ್ಟಿಸಿದಾಗ ಎಲ್ಲಾ ದೇವರುಗಳನ್ನು ನೋಡಲು ಕರೆಯಲಾಯಿತು. ಶನಿದೇವರು ಮಾತ್ರ ಹೇಳಿದರು, ನನ್ನ ದೃಷ್ಟಿ ಅಪಾಯಕಾರಿಯದು, ನಾನು ನೋಡಬಾರದು. ಆದರೆ ಪಾರ್ವತಿ ಒತ್ತಾಯಿಸಿದಳು. ಶನಿ ಒಂದು ಕ್ಷಣ ನೋಡುತ್ತಿದ್ದಂತೆ ಗಣೇಶನ ತಲೆ ಬೇರ್ಪಟ್ಟಿತು. ನಂತರ ಶಿವನು ಆನೆ ತಲೆಯನ್ನು ಅಂಟಿಸಿ ಗಣೇಶನನ್ನು ಜೀವಂತಗೊಳಿಸಿದನು. ಶನಿದೇವರ ಅನುಗ್ರಹ ಹೇಗೆ ಸಿಗುತ್ತದೆ? ಶನಿದೇವರು ಕಠಿಣರಾದರೂ ನ್ಯಾಯವಂತರು. ಅವರ ಕೃಪೆ ಪಡೆಯಲು ಸತ್ಯವಾಗಿ ಬದುಕಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಶನಿವಾರ ಉಪವಾಸ ಮಾಡಬೇಕು, ಎಳ್ಳು ಎಣ್ಣೆ ದಾನ ಮಾಡಬೇಕು, ಹನುಮಂತನ ಪೂಜೆ ಮಾಡಬೇಕು. ಶನಿದಶೆ ಜೀವನ ಪಾಠ. ಶನಿದಶೆ ಸಡೆಸಾತಿ ಸಮಯದಲ್ಲಿ ಕಷ್ಟಗಳು ಬರುತ್ತವೆ ಎಂದು ಹೇಳ್ತಾರೆ. ಆದರೆ ಅದು ಶಿಕ್ಷೆಯಲ್ಲ, ಅದು ಪಾಠ, ಅದು ಶುದ್ಧೀಕರಣ, ಅದು ಆತ್ಮವಿಕಾಸ. ಅಂತಿಮ ಸಂದೇಶ: ಶನಿದೇವರು ಭಯದ ದೇವರು ಅಲ್ಲ. ಅವರು ಹೇಳೋದು ಒಂದೇ, ನೀನು ಮಾಡಿದ ಕೆಲಸಕ್ಕೆ ತಕ್ಕ ಫಲವನ್ನು ಪಡೆಯುತ್ತೀಯ. ಅವರ ಕಥೆಗಳು ನಮಗೆ ಕಲಿಸೋದು ಸತ್ಯವಾಗಿರು, ಧರ್ಮವನ್ನು ಪಾಲಿಸು, ಯಾರಿಗೂ ಅನ್ಯಾಯ ಮಾಡಬೇಡ. ಆಗ ಶನಿಕೃಪೆ ಖಂಡಿತವಾಗಿಯೂ ಸಿಗುತ್ತದೆ.